Hello NEET aspirants, welcome to the new video. NEET application fill ಮಾಡಬೇಕಾದ್ರೆ ಕ್ಯಾಂಡಿಡೇಟ್ ಫೋಟೋಗ್ರಾಫ್ ಹೇಗಿರಬೇಕು ಅನ್ನೋದು ನೋಡೋಣ ಈ ವಿಡಿಯೋದಲ್ಲಿ. ಹಳೆ ಫೋಟೋಗ್ರಾಫು ಯೂಸ್ ಆಗೋದಿಲ್ಲ. ಈಗ ಜನವರಿ ಫೆಬ್ರವರಿಯಲ್ಲಿ ತೆಗೆಸಿರೋ ಫೋಟೋ ಮಾತ್ರ ಆಗುತ್ತೆ, ಅಂದರೆ 3 months ಓಲ್ಡ್ ಮಾತ್ರ ಆಗಿರಬೇಕು. ಸೊ ಬೆಟರು ಈಗ ಒಂದು ಹೊಸ ಫೋಟೋಗ್ರಾಫ್ ತೆಗೆಸ್ಕೊಳ್ಳೋದು ವಾಸಿ. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು ಸೈಜ್ ಎಷ್ಟಿರಬೇಕಪ್ಪ ಅಂದರೆ 10 KB to 200 KB ಒಳಗಡೆ ಇರಬೇಕು. The photographs must not be older than 3 months, preferably indicating clearly the name of the candidate. 3 ತಿಂಗಳಿಗಿಂತ ಹಳೆಯದಾಗಿರಬಾರ್ದು ಫೋಟೋ. ಅದಕ್ಕೆ ಈಗ ಫೋಟೋ ತೆಗೆಸ್ಕೊಳ್ಳೋದು ವಾಸಿ. ಆ ಫೋಟೋಗ್ರಾಫ್ ಮೇಲೆ ನಿಮ್ಮ ಹೆಸರು ಕ್ಲಿಯರ್ ಆಗಿ ಇಂಡಿಕೇಟ್ ಆಗಿರಬೇಕು. ಕ್ಲಿಯರ್ಲಿ ದ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ದ ಡೇಟ್ ಆಫ್ ಟೇಕಿಂಗ್ ದ ಫೋಟೋ. ಯಾವತ್ತು ನೀವು ಫೋಟೋಗ್ರಾಫ್ ತಗೊಂಡಿದ್ರಿ ಆ ಡೇಟು ಮತ್ತೆ ನಿಮ್ಮ ಹೆಸರು, ಕ್ಲಿಯರ್ಲಿ ದ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಲಾಂಗ್ ವಿತ್ ದ ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಇರಬೇಕಾಗುತ್ತೆ. ಫೋಟೋಗ್ರಾಫ್ ಶುಡ್ ನಾಟ್ ಬಿ ವಿತ್ ಕ್ಯಾಪ್ ಆರ್ ಗಾಗಲ್ಸ್. ಕ್ಯಾಪ್ ಮತ್ತು ಗಾಗಲ್ಸು ಹಾಕೊಂಡಿರೋ ಫೋಟೋ ವರ್ಕ್ ಆಗಲ್ಲ. ದ ಫೋಕಸ್ ನೀಡ್ಸ್ ಟು ಬಿ ಆನ್ ದ ಫೇಸ್. 80% ಫೇಸ್ ಕವರೇಜ್, ಇಯರ್ಸ್ ಕ್ಲಿಯರ್ಲಿ ವಿಸಿಬಲ್, ವೈಟ್ ಬ್ಯಾಕ್ಗ್ರೌಂಡ್. ವೈಟ್ ಬ್ಯಾಕ್ಗ್ರೌಂಡ್ ಅಂತ ಸ್ಟುಡಿಯೋದನ್ಗೆ ಹೇಳಿ, ಇಲ್ಲ ಕೆಲವು ಸ್ಟುಡಿಯೋದವ್ರಿಗೆ ಗೊತ್ತಿರುತ್ತೆ ನೀಟ್ ಅಪ್ಲಿಕೇಶನ್ಗೆ, ಅಂದರೆ ನೀಟಾಗಿ ಅವ್ರಿಗೆ ಎಲ್ಲ ತಿಳ್ಕೊಂಡಿರ್ತಾರೆ. ಯಾಕೆಂದರೆ ತುಂಬ ಜನ ಸ್ಟೂಡೆಂಟ್ಸು ಫೋಟೋ ತೆಗೆಸ್ಕೊಂಡಿರ್ತಾರೆ. ಅಲ್ಲಿ ಕಿವಿ ಮುಖ ಎಲ್ಲ ನೀಟಾಗಿ ಕಾಣ್ತಿರ್ಬೇಕು. 80% ಫೇಸ್ ಕವರ್ ಆಗಿರಬೇಕು, ಕ್ಲಿಯರ್ ಆಗಿ ಕಿವಿ ಸಹ ಕಾಣ್ತಿರ್ಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ಸ್ಪೆಕ್ಟಕಲ್ಸ್ ಆರ್ ಅಲೌಡ್ ಓನ್ಲಿ ಇಫ್ ಬೀಯಿಂಗ್ ಯೂಸ್ ರೆಗ್ಯುಲರ್ಲಿ. ನೀವೇನಾದರೂ ರೆಗ್ಯುಲರ್ ಆಗಿ ಮೊದಲಿನಿಂದ ಏನಾದರೂ ಸ್ಪೆಕ್ಸ್ ಯೂಸ್ ಮಾಡೋ ಹಾಗಿದ್ರೆ ಫೋಟೋ ಅಲ್ಲಿ ಸ್ಪೆಕ್ಸ್ ಹಾಕೋಬಹುದು. Polaroid and computer generated photos are not acceptable. Polaroid photos ಕಂಪ್ಯೂಟರ್ ಜನರೇಟ್ ಮಾಡಿರೋ ಫೋಟೋಸ್ ಆಗೋದಿಲ್ಲ. ಹಾಗಾಗಿ ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳಿ. ಅಪ್ಲಿಕೇಶನ್ಸ್ ನಾಟ್ ಕಂಪ್ಲೈಂಗ್ ವಿತ್ ದೀಸ್ ಇನ್ಸ್ಟ್ರಕ್ಷನ್ಸ್ ಆರ್ ವಿತ್ ಅನ್ಕ್ಲಿಯರ್ ಫೋಟೋಗ್ರಾಫ್ಸ್ ಆರ್ ಲಯಬಲ್ ಟು ಬಿ ರಿಜೆಕ್ಟೆಡ್. ಫೋಟೋಗ್ರಾಫು ನೀಟಾಗಿ ಕಾಣಿಸ್ತಿಲ್ಲ, ಇಲ್ಲ ಪೋಲರಾಯ್ಡ್ ಫೋಟೋಗ್ರಾಫ್ ಹಾಕಿದ್ದೀವಿ, ಇಲ್ಲ ಕಂಪ್ಯೂಟರ್ ಜನರೇಟೆಡ್ ಫೋಟೋ ಹಾಕಿದ್ದೀವಿ ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅಪ್ಲಿಕೇಶನ್ ವಿತೌಟ್ ಫೋಟೋಗ್ರಾಫ್ ಶೆಲ್ ಬಿ ರಿಜೆಕ್ಟೆಡ್. ನಿಮ್ಮ ಅಪ್ಲಿಕೇಶನ್ ಫೋಟೋ ಇಲ್ಲ ಅಂದರೂ ರಿಜೆಕ್ಟ್ ಆಗುತ್ತೆ. ಯಾವ ಥರ ಫೋಟೋ ಬೇಕಾಗುತ್ತೆ ಅಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ. ಇವ್ರು ಹೇಳ್ತಾರೆ 8 ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳ್ತಾರೆ. ಇದಕ್ಕಿಂತ ಜಾಸ್ತಿನೇ ಇಟ್ಕೊಳ್ಳಿ, ಯಾಕೆಂದರೆ ಕೌನ್ಸಿಲಿಂಗ್ ಟೈಮಲ್ಲಿ ಬೇಕಾಗುತ್ತೆ, ಅಡ್ಮಿಷನ್ ಟೈಮಲ್ಲಿ ಕಾಲೇಜ್ಗೂ ಬೇಕಾಗುತ್ತೆ. ಎಲ್ಲ ಕಡೆ ಒಂದೇ ಥರ ಫೋಟೋ ಕೊಡೋದು ವಾಸಿ. ಹಾಗಾಗಿ ಜಾಸ್ತಿನೇ ಫೋಟೋ ಇಟ್ಕೊಂಡಿರಿ. ಇವರು 6 or 8 ಅಂತಾರೆ, 6 to 8 ಅಂತಾರೆ. ನೀವು ತುಂಬಾ ತಗೊಳ್ಳಿ. ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಸ್, ಅದರ ಸೈಜ್ ಸಹ ಕೊಟ್ಟಿದ್ದಾರೆ 4x6 ಅಂತ. ಇದನ್ನು 4ರಿಂದ 6 ಅಂತಾರೆ. ಆದಷ್ಟು ಜಾಸ್ತಿ ಪಾಸ್ಪೋರ್ಟ್ ಸೈಜ್ ತುಂಬಾನೇ ಜಾಸ್ತಿ ಇಟ್ಕೊಳ್ಳಿ, ಮುಂದೆ ಯೂಸ್ ಆಗುತ್ತೆ. ಕಲರ್ ಫೋಟೋಗ್ರಾಫ್ಸ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್. ಸೊ ನಿಮಗೆ ಪಾಸ್ಪೋರ್ಟ್ ಸೈಜು ಮತ್ತು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ಒಂದು 12 ತಗೊಂಡು ಇಟ್ಕೊಂಡಿರಿ. ಪಾಸ್ಪೋರ್ಟ್ದಂತೂ ತುಂಬಾನೇ ಬೇಕಾಗುತ್ತೆ ಕಾಲೇಜಿಗೆ ಕೊಡೋದಕ್ಕೆ. ಸೊ ಕಲರ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್. Candidates may note if the photographs uploaded are found to be fabricated or D-shaped or seem to be handmade or computer made, the application of the candidate will be rejected and the same would be considered as using unfair means and the candidate would be dealt with accordingly. So ಸ್ಟುಡಿಯೋದಲ್ಲಿ ತಗೊಂಡಿರೋ ಫೋಟೋ ಮಾತ್ರ ಅಪ್ಲೈ ಮಾಡಿ, ಬೇರೆ ಇನ್ಯಾವುದು ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಸಮ್ ಒನ್ ಎಲ್ಸ್ ಫೋಟೋಗ್ರಾಫ್ ಹ್ಯಾವ್ ಬೀನ್ ಅಪ್ಲೋಡೆಡ್, ಬೇರೆ ಯಾರ್ದಾದ್ರೂ ಫೋಟೋ ನೀವು ಅಪ್ಲೋಡ್ ಮಾಡಿದ್ರು ಸಹ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೋತಾರೆ. ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಸೇಮ್ ಪಾಸ್ಪೋರ್ಟ್ ಸೈಜ್ ಆರ್ ಟು ಬಿ ಯೂಸ್ಡ್ ಫಾರ್ ಅಪ್ಲೋಡಿಂಗ್ ವಿತ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಫಾರ್ ಪೇಸ್ಟಿಂಗ್ ಆನ್ ಅಟೆಂಡೆನ್ಸ್ ಶೀಟ್ ಅಟ್ ದ ಎಕ್ಸಾಮಿನೇಷನ್ ಸೆಂಟರ್. ನೀಟ್ ಎಕ್ಸಾಮ್ ದಿನ ಒಂದು ಅಟೆಂಡೆನ್ಸ್ ಶೀಟ್ ಕೊಡ್ತಾರೆ. ಆ ಅಟೆಂಡೆನ್ಸ್ ಶೀಟ್ ಮೇಲೆ ಸಹ ನಿಮ್ಮ ಫೋಟೋಗ್ರಾಫು ಪೇಸ್ಟ್ ಮಾಡಬೇಕಾಗುತ್ತೆ. ಸೇಮ್ ಫೋಟೋಗ್ರಾಫ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದೇ ಫೋಟೋಗ್ರಾಫ್ ಬೇಕಾಗುತ್ತೆ. ಕೌನ್ಸಿಲಿಂಗ್ ಟೈಮಲ್ಲಿ ಬೇಕಾಗುತ್ತೆ, ಹಾಗೆ ಅಡ್ಮಿಷನ್ ಟೈಮಲ್ಲೂ ಸಹ ಬೇಕಾಗುತ್ತೆ. ಯಾವ ಫೋಟೋಗ್ರಾಫು? ಪಾಸ್ಪೋರ್ಟ್ ಸೈಜು ಮತ್ತು ಪೋಸ್ಟ್ ಕಾರ್ಡ್ ಸೈಜ್ ಕಲರ್ ಫೋಟೋಗ್ರಾಫ್ಸ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್. ಸೊ ದಿಸ್ ಈಸ್ ಅಬೌಟ್ ದ ಫೋಟೋಗ್ರಾಫ್. ಇನ್ನು ಉಳಿದಿರೋ ಸಿಗ್ನೇಚರು, ಉಳಿದಿರೋ ಡೀಟೇಲ್ಸ್ ಬಗ್ಗೆ, ಥಂಬ್ ಇಂಪ್ರೆಷನ್ ಬಗ್ಗೆ ಎಲ್ಲ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಫೋಟೋಗ್ರಾಫು ನೀವು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ JPG ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಫೋಟೋಗ್ರಾಫ್ ಫಾರ್ ದ ನೀಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್, ಕೌನ್ಸಿಲಿಂಗ್ ಅಂಡ್ ಆಲ್ಸೋ ಫಾರ್ ದ admission. Thank you. All the best.